Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 147 verse 1. It is good to sing praise to our God. It is pleasant and right to praise Him. ಕೀರ್ತನೆಗಳು 147 ಮೊದಲನೇ ವಚನ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಹೌದು, ಕೀರ್ತನೆಗಾರನು ಇವತ್ತು ನಮಗೆ ತಿಳಿಸುತ್ತಿರುವಂತಹ ವಾಕ್ಯ, ನಮ್ಮ ದೇವರನ್ನು ನಾವು ಸ್ತುತಿಸಬೇಕು. ಇದು ಒಳ್ಳೆಯದಾಗಿದೆ ಮತ್ತು ನಮ್ಮ ಜೀವಕ್ಕೆ ಸಂತೋಷವನ್ನು ಕೊಡುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ನಮ್ಮ ದೇವರನ್ನು ಕೀರ್ತಿಸುವುದು, ಸ್ತುತಿ ಪದಗಳನ್ನು ಹಾಡುವುದು, ರಾಗದ ಮೂಲಕವಾಗಿ ಆತನನ್ನು ಕೊಂಡಾಡುವುದು ಯುಕ್ತವಾದದ್ದಾಗಿದೆ. ಇದೇ ಸರಿಯಾದದ್ದಾಗಿದೆ. ಇದನ್ನು ನಾವು ಮಾಡಲೇಬೇಕು ಎಂಬುದಾಗಿ ಇಂದಿನ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಪ್ರಿಯರೇ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಎಂಬುದಾಗಿ ಏಷಾಯನು ತನ್ನ ಪ್ರವಾದನೆಯ ಗ್ರಂಥದಲ್ಲಿ 40ನೇ ಅಧ್ಯಾಯ 31ನೇ ವಚನದಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಹೌದು, ನಮ್ಮ ದೇವರನ್ನ ನಾವು ನಿರೀಕ್ಷಿಸುವುದಾದರೆ ಹೊಸ ಬಲವನ್ನು ಹೊಂದುತ್ತೇವೆ. ದೇವರನ್ನ ಸ್ತುತಿಸಲಿಕ್ಕೆ ಈ ಯಾವ ರೆಕ್ಕೆಗಳು ನಮಗೆ ಅಗತ್ಯವಾಗಿವೆ ಎಂದರೆ ಸ್ತುತಿ ಮತ್ತು ಸ್ತೋತ್ರಗಳು ಎನ್ನುವಂತಹ ಈ ಎರಡೂ ರೆಕ್ಕೆಗಳು ನಮಗೆ ಅವಶ್ಯವಾಗಿವೆ. ನಾವು ಕರ್ತನನ್ನು ಸ್ತುತಿಸಬೇಕು, ಕರ್ತನನ್ನು ಕೊಂಡಾಡಬೇಕು. ನಾವು ಉನ್ನತದಲ್ಲಿ ಏರಬೇಕೆಂದರೆ ಇವು ನಮಗೆ ಅಗತ್ಯವಾಗಿ ಬೇಕು. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸ್ತುತಿ ಎಂದರೆ ಕರ್ತನಿಗೆ ಮಹಿಮೆ ಪಡಿಸುವುದು ಮತ್ತು ಕರ್ತನ ಗುಣಾತಿಶಯಗಳನ್ನು ಧ್ಯಾನಿಸಿ ಆತನಿಗೆ ಸ್ತೋತ್ರ ಸಲ್ಲಿಸುವಂಥದ್ದು. ಹೌದು, ಯಾವಾಗಲೂ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ಒಬ್ಬ ಅಂಗಡಿಯವನು ಒಂದು ದೊಡ್ಡ ಹದ್ದನ್ನು ಹಿಡಿದುಕೊಂಡು ತನ್ನ ಅಂಗಡಿಯಲ್ಲಿ ಒಂದು ಗೂಡಿನಲ್ಲಿ ಇಡುತ್ತಾನೆ. ಅದರ ಕಾಲುಗಳಿಗೆ ಸರಪಳಿಗಳನ್ನು ಬಿಗಿಯುತ್ತಾನೆ. ಜನರೆಲ್ಲರೂ ವಿನೋದಕ್ಕಾಗಿ ಬಂದು ಅದನ್ನು ನೋಡುತ್ತಾ ಇರುತ್ತಿದ್ದರು. ಚಿಕ್ಕವರು ದೊಡ್ಡವರು ಎಲ್ಲರೂ ಅದನ್ನು ನೋಡಿ ಆನಂದ ಪಡುತ್ತಿದ್ದರು. ಹೀಗಿರುವಾಗ ಒಂದು ದಿವಸದಲ್ಲಿ ಆ ಅಂಗಡಿಗೆ ಒಬ್ಬ ಯೌವನಸ್ಥ ಮನುಷ್ಯನು ಬರುತ್ತಾನೆ. ಅವನು ಆ ಹದ್ದನ್ನು ನೋಡಿ ಸಂತೋಷವೇನೋ ಪಡುತ್ತಾನೆ, ಆದರೆ ಅದನ್ನು ಕಂಡು ಕನಿಕರ ಪಡುತ್ತಾನೆ. ಈ ಹದ್ದು ಎಷ್ಟು ಎತ್ತರದಲ್ಲಿ ಹಾರಬೇಕಾಗಿತ್ತು, ಆದರೆ ಅದನ್ನು ಈ ರೀತಿ ಈ ಮನುಷ್ಯನು ಗೂಡಿನಲ್ಲಿ ಕಟ್ಟಿ ಹಾಕಿದ್ದಾನಲ್ಲ, ಅದರ ಕಾಲುಗಳಿಗೆ ಸರಪಳಿಗಳನ್ನು ಬಿಗಿದಿದ್ದಾನಲ್ಲ ಎಂಬುದಾಗಿ ಆಲೋಚಿಸಿ ಅದರ ಬಗ್ಗೆ ಕನಿಕರ ಪಟ್ಟು ಆ ಅಂಗಡಿಯವನ ಹತ್ತಿರ ಹೋಗಿ ಅದನ್ನು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಅಂಗಡಿಯವನು ಅದನ್ನು ಕೊಡಲಿಕ್ಕೆ ಇಷ್ಟಪಡುವುದಿಲ್ಲ. ಹೀಗಿರುವಾಗ ಆ ಯವನಸ್ಥನು ಆ ಅಂಗಡಿಯವನ ಹತ್ತಿರ ಬಹಳವಾಗಿ ಬೇಡಿಕೊಳ್ಳುತ್ತಾನೆ. ನೀನು ಎಷ್ಟೇ ಹಣವನ್ನು ಕೇಳಿದರೂ ಕೂಡ ನಾನು ಅದನ್ನು ಕೊಟ್ಟು ಈ ಹದ್ದನ್ನು ಖರೀದಿಸುತ್ತೇನೆ, ನನಗೆ ಕೊಡು ಎಂಬುದಾಗಿ ಅವನು ಕೇಳಿಕೊಳ್ಳುತ್ತಾನೆ. ಆಗ ಆ ಅಂಗಡಿಯವನು ಕೊನೆಯಲ್ಲಿ ಒಪ್ಪಿಕೊಂಡು ಆ ದೊಡ್ಡ ಮೊತ್ತದ ಹಣವನ್ನು ತೆಗೆದುಕೊಂಡು ಆ ಹದ್ದನ್ನು ಬಿಟ್ಟು ಬಿಡುತ್ತಾನೆ. ಈ ಯವನಸ್ಥ ಮನುಷ್ಯನು ಆ ಹದ್ದನ್ನು ತೆಗೆದುಕೊಂಡು ಎತ್ತರವಾದ ಪ್ರದೇಶಕ್ಕೆ ಹೋಗಿ ಬೆಟ್ಟದ ಮೇಲೆ ಇಟ್ಟು ಅದಕ್ಕೆ ಬಿಗಿದಿದ್ದ ಆ ಸರಪಳಿಗಳನ್ನು ಬಿಚ್ಚಿ ಬಿಡುತ್ತಾನೆ. ಆದರೆ ಆ ಹದ್ದಿಗೆ ಹಾರಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅದು ಹಾರುವುದನ್ನೇ ಮರೆತು ಹೋಗಿತ್ತು. ಯಾಕೆಂದರೆ ಆ ಅಂಗಡಿಯವನು ಅದರ ಕಾಲುಗಳಿಗೆ ಸರಪಳಿಗಳನ್ನು ಕಟ್ಟಿದ್ದನು, ಅದಕ್ಕೆ ಹಾರಲಿಕ್ಕೆ ಬರುತ್ತಿರಲಿಲ್ಲ. ಈಗ ಅದನ್ನು ಬಿಚ್ಚಿದರೂ ಕೂಡ ಅದಕ್ಕೆ ಗೊತ್ತಾಗುತ್ತಾ ಇಲ್ಲ, ನನ್ನ ಕಾಲುಗಳು ಬಿಚ್ಚಲ್ಪಟ್ಟಿವೆ, ನಾನು ಹಾರಬೇಕು ಎನ್ನುವುದನ್ನೇ ಅದು ಅರಿಯದಾಗಿತ್ತು. ಪ್ರಿಯರೇ, ಹೌದು, ಇದೇ ರೀತಿಯಲ್ಲಿ ನಾವು ಕೂಡ ಸೈತಾನನ ಬಂಧನಗಳಿಗೆ ಒಳಗಾಗಿದ್ದೇವೆ. ಸೈತಾನನು ಈ ಲೋಕದ ಆಶೆ ಪಾಶೆಗಳನ್ನು ನಮ್ಮ ಮೇಲೆ ತೋರಿಸಿ ನಮ್ಮ ಕಾಲುಗಳನ್ನು ಕಟ್ಟಿ ಹಾಕಿದ್ದಾನೆ. ಆದರೆ ದೇವರ ಆತ್ಮನು ಎಲ್ಲಿ ಇರುತ್ತಾನೋ ಅಲ್ಲಿ ಬಿಡುಗಡೆ ಉಂಟು. ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ವಾಸಿಸುತ್ತಾ ಇದ್ದಾರೆ, ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಆ ಮನುಷ್ಯನು ದೊಡ್ಡ ಮೊತ್ತವನ್ನು ಕೊಟ್ಟು
ಆ ಹದ್ದನ್ನು ಆ ಅಂಗಡಿಯವನಿಂದ ಬಿಡಿಸಿದ ಹಾಗೆ ನಮ್ಮ ಯೇಸು ಸ್ವಾಮಿ ದೊಡ್ಡ ಮೊತ್ತವಾಗಿರ್ತಕ್ಕಂಥ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಪ್ರಿಯರೇ. ನಾವು ಇನ್ನು ಮುಂದೆ ಯಾವ ಸೈತಾನನಿಗೆ, ಈ ಲೋಕದ ಪಾಪ ಭೋಗಗಳಿಗೆ ಅಧೀನರಲ್ಲ. ನಾವು ಯಾವುದಕ್ಕೂ ಬಂಧಿಸಲ್ಪಟ್ಟವರಲ್ಲ. ನಮಗೆ ಬಿಡುಗಡೆಯುಂಟಾಗಿದ್ದಾಗ್ಯೂ ಕೂಡ ನಾವು ಇದನ್ನು ಅರಿಯದಾಗಿದ್ದೇವೆ. ಆ ಹದ್ದಿನಂತೆಯೇ ನಾವಿದ್ದೇವೆ. ಆ ಹದ್ದು ಅಲ್ಲೇ ಕೂತುಕೊಳ್ಳುತ್ತಾ ಇತ್ತು. ಆ ಮನುಷ್ಯನು ಅದಕ್ಕೆ ಆಹಾರವನ್ನು ಅಲ್ಲೇ ಕೊಡ್ತಾ ಇದ್ದನು. ತಾಳ್ಮೆಯಿಂದ ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಇದ್ದನು. ಒಂದು ದಿವಸ ಬೇರೆ ಹದ್ದು ಹಾರಿ ಹೋಗುತ್ತಿರುವುದನ್ನು ಕಂಡು ಇದು ಹಾರಲಿಕ್ಕೆ ಪ್ರಾರಂಭಿಸಿತು. ಹಾರಿ ಉನ್ನತಕ್ಕೆ ಏರಿತು ಪ್ರಿಯರೇ. ಅದೇ ರೀತಿಯಲ್ಲಿ ಯೆಹೋವನನ್ನು ನಿರೀಕ್ಷಿಸುವಾಗ ನಾವು ಕೂಡ ಈ ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಏರಲಿಕ್ಕೆ ಸಾಧ್ಯವಾಗುತ್ತದೆ. ಎಲ್ಲ ಕಾಲದಲ್ಲಿಯೂ ನಾವು ಆತನಿಗೆ ಸ್ತುತಿ ಸ್ತೋತ್ರವನ್ನು ಮಾಡುವಂಥವರಾಗಿರಬೇಕು. ಯಾವಾಗಲೂ ನಮ್ಮ ಬಾಯಿಯಲ್ಲಿ ಆತನ ಸ್ತುತಿ ಮಾತ್ರ ಇರಬೇಕು. ಇಂದಿನಿಂದಲೇ ನಾವೆಲ್ಲರೂ ಈ ರೀತಿ ಕರ್ತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡೋಣ. ಆಗ ನಮ್ಮ ಜೀವಿತದಲ್ಲಿ ಸಂತೋಷ ಬರುತ್ತದೆ. ಯೆಹೋವನಿಗೆ ಸ್ತೋತ್ರ ಸಲ್ಲಿಸುವುದು, ಯೆಹೋವನಿಗೆ ಸ್ತುತಿಸುವುದು ಒಳ್ಳೆಯದಾಗಿದೆ ಮತ್ತು ಅದು ನಮಗೆ ಸಂತೋಷವನ್ನು ತಂದುಕೊಡುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ನಿನ್ನನ್ನು ಸ್ತುತಿಸುವುದು ಸಂತೋಷಕರವಾದದ್ದಾಗಿದೆ, ಅದು ಒಳ್ಳೆಯದಾಗಿದೆ, ಅದೇ ಸರಿಯಾದದ್ದಾಗಿದೆ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಹೌದು ದೇವ, ನಾವು ಯಾವಾಗಲೂ ನಿನ್ನ ಮೇಲೆಯೇ ನಿರೀಕ್ಷೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು. ಸ್ತುತಿ ಸ್ತೋತ್ರಗಳೆಂಬ ರೆಕ್ಕೆಗಳನ್ನು ಚಾಚಿ ನಿನ್ನನ್ನು ಸ್ತುತಿಸಲಿಕ್ಕೆ ಕೊಂಡಾಡಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಕರ್ತನೆ ಯಾವಾಗಲೂ ನಿನ್ನನ್ನೇ ದೃಷ್ಟಿಸಲಿಕ್ಕಾಗುವಂತೆ, ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲಿಕ್ಕಾಗುವಂತೆ, ನಿನಗೆ ಹಾಡಿಕೊಂಡಾಡಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸಪ್ಪ. ಯಾವಾಗಲೂ ನಮ್ಮ ದೃಷ್ಟಿ ನಿನ್ನಲ್ಲಿಯೇ ಇಡಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಕರ್ತನೆ. ಇವರೆಲ್ಲರನ್ನ, ಇವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರು ಯಾವ ವಿಷಯಕ್ಕಾಗಿ ಇಂದು ನಿನ್ನ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವ, ಅದನ್ನು ಕೇಳಿಸಿಕೊಂಡು ಅವರಿಗೆ ನೀನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೇಲೆ